ಈ ಬದುಕು ಪರೀಕ್ಷೆಯಾಗಿದೆ. ನಮ್ಮಲ್ಲಿ ಸ್ಪರ್ಧೆ ಉಂಟಾಗ್ತಾ ಇದೆ. ಇಂದು ನಾವು ನೋಡಿದಂತಹ ಈ ಒಂದು ವಾತಾವರಣದಲ್ಲಿ ಯಾರು ಹೆಚ್ಚು ಸಂಪತ್ತನ್ನು ಗಳಿಸುತ್ತಾನೋ, ಯಾರು ಹೆಚ್ಚು ಆಸ್ತಿಯನ್ನು ಮಾಡುತ್ತಾನೋ, ಯಾರ ಬಳಿ ಹೆಚ್ಚು ಬಹಳ ದೊಡ್ಡ ಕಾರು ಇದೆ, ಬಂಗಲೆ ಇದೆ, ಯಾರು ತೋರಿಕೆಗಾಗಿ ತನ್ನ ಮಗನ ಮಗಳ ವಿಜೃಂಭಣೆಯ ಮದುವೆಯನ್ನು ಏರ್ಪಡಿಸುತ್ತಾನೋ ಎಂಬ ಕುರಿತು ಒಂದು ಸ್ಪರ್ಧೆ ನಡೀತಾ ಇದೆ. ಬದುಕಿನ ಮಹತ್ವ ಅರಿವಾದರೆ ಆ ಸ್ಪರ್ಧೆಯ ಸ್ವರೂಪ ಬದಲಾಗ್ತದೆ. ಯಾರು ಹೆಚ್ಚು ದಾನ ಮಾಡುತ್ತಾನೋ, ಯಾರು ಹೆಚ್ಚು ಜನರಿಗೆ ಉಪಕಾರವನ್ನು ಮಾಡುತ್ತಾನೋ, ಯಾರು ಹೆಚ್ಚು ಜನರಿಗೆ ಸಹಾಯವನ್ನು ಒದಗಿಸುತ್ತಾನೋ, ಯಾರು ಹೆಚ್ಚು ಜನರ ಮೇಲೆ ತನ್ನ ಸಂಪತ್ತನ್ನು ಖರ್ಚು ಮಾಡುತ್ತಾನೋ, ಆ ಸ್ಪರ್ಧೆಯ ಸ್ವರೂಪ ಬದಲಾಗ್ತದೆ. ಒಮ್ಮೆ ಬದುಕಿನ ನೈಜ ಮಹತ್ವ ಗೊತ್ತಾದರೆ ನಾವು ಪರಸ್ಪರ ಕ್ಷಮಿಸುವ ಗುಣವನ್ನು ಬೆಳೆಸಿಕೊಳ್ಳಬೇಕು. ನಮ್ಮ ನೆರೆಯವನು ಒಂದೊಮ್ಮೆ ನಮಗೆ ತೊಂದರೆಯನ್ನು ನೀಡುವವನಾಗಿದ್ದರೆ ನಾವು ಅವನನ್ನು ಕ್ಷಮಿಸಿಬಿಡಬೇಕು. ಇದು ಪ್ರವಾದಿಯವರ ಪಾಠವಾಗಿದೆ. ಎಲ್ಲಿಯ ತನಕ ಅಂತ ಹೇಳಿದರೆ, ಮಕ್ಕಾ ವಿಜಯ ಆದ ಬಳಿಕ ಅವರ ಮುಂದೆ ಒಂದು ದೊಡ್ಡ ಸಮೂಹ ನಿಂತಿದೆ. ಯಾರು ಅವರಿಗೆ ಮಕ್ಕಾದಿಂದ ಹೊರಗಟ್ಟಿದ್ದರು, ಯಾರು ಅವರ ಮೇಲೆ ಹಲ್ಲೆ ನಡೆಸಿದ್ದರು, ಯಾರು ಪ್ರವಾದಿಯವರಿಗೆ ಹುಚ್ಚನೆಂದು ಮಾಂತ್ರಿಕನೆಂದು ಜರೆದು ಅವರ ಮನಸ್ಸಿಗೆ ನೋವುಂಟು ಮಾಡಿದ್ದರು. ಎಲ್ಲಿಯ ತನಕ ಅಂತ ಹೇಳಿದರೆ, ಒಂದು ಯುದ್ಧದ ಸಂದರ್ಭದಲ್ಲಿ ಪ್ರವಾದಿಯವರ ನೆಚ್ಚಿನ ಚಿಕ್ಕಪ್ಪ ತೀರಿಕೊಂಡಾಗ ಅವರ ಶರೀರವನ್ನು ಸೀಳಿ ಹೃದಯವನ್ನು ತನ್ನ ನಾಲಿಗೆಯಿಂದ ಜಗಿದಂತಹ ಮಹಿಳೆ ಪ್ರವಾದಿಯವರ ಮುಂದೆ ಇದ್ದಾಗ ಅವರು ಹೇಳಿದಂತಹ ಮಾತು, ಇಂದು ಕ್ಷಮೆಯ ದಿನವಾಗಿದೆ ಅಂತ. ಅಲ್ ಯೌಮು ಯೌಮುಲ್ ಮರ್ಹಮ ಅಂತ. ಇಂದು ಕ್ಷಮೆಯ ದಿನವಾಗಿದೆ, ನಾನು ನಿಮ್ಮನ್ನು ಕ್ಷಮಿಸುತ್ತೇನೆ ಅಂತ ಪ್ರವಾದಿಯವರು ಹೇಳಿದರು.